ಸರ್ ಸತ್ಯವನ್ನು ಸತ್ಯವೆಂದು ಸುಳ್ಳನ್ನು ಸುಳ್ಳೆಂದು ಹೇಳುವಂಥ ಬುದ್ಧ ಹೇಳ್ತಾರೆ ಸರ್. ಅನೇಕರು ನನ್ನ BSP ಚಮರಂ ಅಂತಾರೆ. ಸಹಜ, ಯಾಕಂದ್ರೆ BSP ಬಗ್ಗೆನೇ ಬರೀತಿದ್ವಿ ನಾವು. BSP ಸಪೋರ್ಟ್ ಮಾಡ್ತಿದ್ವಿ, BSPಗೋಸ್ಕರ ಪ್ರಚಾರ ಮಾಡ್ತಿದ್ವಿ. ಕಾಂಚೀರಾಮ್ ಅವ್ರ ಜೊತೆಗಿದ್ವಿ. ಕಾಂಚೀರಾಮ್ ಐಡಿಯಾಲಜಿಕಲಿ ಅವರೊಂಥರ ಎರಡನೇ ಅಂಬೇಡ್ಕರ್ ಇದ್ದಂಗೆ. ಅವರು ಬಹುಜನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದೆ. ಓಡಾಡಬೇಕಾದ ಪರಿಸ್ಥಿತಿ ಬಂತು. ಪತ್ರಿಕೆ ಮಾಡೋಕ್ಕೆ ಶುರು ಮಾಡಿದ್ರು. ಪತ್ರಿಕೆ ಸಂಪಾದಕತ್ವ ಕೊಟ್ಟರು, ಅದನ್ನು ನಿಭಾಯಿಸುವಂಥ ಪರಿಸ್ಥಿತಿ ಬಂತು. ನಾಟಕಗಳು ಮಾಡ್ಸೋಕ್ಕೆ ಶುರು ಮಾಡಿದ್ರು. ನಾಟಕದಲ್ಲಿ ಅಂಬೇಡ್ಕರ್ ಪಾತ್ರ ಮಾಡ್ಕೊಂಡು ನಾವು ನಿಭಾಯಿಸಬೇಕು, ರ್ಯಾಲಿಗಳು ಮಾಡಬೇಕು, ಸೆಮಿನಾರ್ಗಳು ಮಾಡಬೇಕು. ಹೀಗೆ ಸರ್ ಪ್ರತಿ ದಿನ ಕೆಲಸ ಇರುತ್ತೆ ಸರ್. ಏನೂ ಇಲ್ಲದಾಗ ಕೇಡರ್ ಕ್ಯಾಂಪ್ಗಳು ಮಾಡಬೇಕು. ಹಿಂಗೆ ನಾವೇನು ಮಾಡೋದು, ಒಂದೇ ಸಲ ಸೈಮಲ್ಟೇನಿಯಸ್ 4-5 ಕಡೆ ಕ್ಯಾಂಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ಇಷ್ಟು ಹುಚ್ಚು ಅಂದರೆ ನೀವು ಮಹೇಶ್ ಅವ್ರಿಗೋಸ್ಕರ ನೀವು ಪ್ರಾಣ ಕೊಡಿದ್ರೆ ಕೊಟ್ಬಿಡೋಕೆ ರೆಡಿ ಇದ್ದೀನಿ ನಾವು. ಈ ಮನೆಗೆ ಎಷ್ಟು ಗೋಗರಿತಿದ್ರು ನಮ್ಮ ಮನೆಯವ್ರು ಬಂದು ಮನೆ 6-7 ತಿಂಗಳು ಹಬ್ಬ ಹರಿದಿನಗಳು ಇಲ್ಲಿಗೂ ಬರ್ತಿರಲಿಲ್ಲ, ವರ್ಷಗಟ್ಟಲೆ ಬರ್ತಿರಲಿಲ್ಲ ಮನೆಗೆ. ಆ್ಯಕ್ಚುಲಿ ನಮ್ಮ ಅಪ್ಪ ಇದ್ದರು, ನಮ್ಮಮ್ಮ ಇದ್ದರು. ಯಾರ ಪ್ರೀತಿಯನ್ನು ಗಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಮನೆ ಕಿತ್ತು ಬಿದ್ದಿತ್ತು. ಇದು ಯಾವುದೂ ಬೇಕಾಗಿಲ್ಲ. ನಮಗೇನು ಅನಿಸ್ತಂದರೆ ದೇಶನೇ ಕಿತ್ತು ಬಿದ್ದೋಗಿರುವಾಗ ನಮ್ಮ ಮನೆ ಯಾವ ಲೆಕ್ಕ. ಆಮೇಲೆ ನಮ್ಮ ಜನ ಎಲ್ಲ ಹಿಂಗೆ ಇರಬೇಕಾದ್ರೆ ನಾವು ಅಧಿಕಾರವನ್ನು ತಗೊಂಬಿಟ್ರೆ ಎಲ್ಲನೂ ಸರಿ ಮಾಡ್ಕೊಬಿಡ್ಬೋದು ಅಂತಿದ್ರಲ್ಲ. ಹಾಗಾಗಿ ಅಧಿಕಾರ ನಾನು ತಗೋಬೇಕು ಅಂತ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ. ಬಟ್ ಒಂದೇ ಒಂದು ದಿನವೂ ನಾನು ಬಹುಜನ ಸಮಾಜ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ತಗೊಂಡಿಲ್ಲ ಸಾರ್. ಇವರೆಲ್ಲ ಬಲುಪೇಶಿಗಳೇ ಸರ್. ಇವರೆಲ್ಲ ಇಲ್ಲೇ ಇರ್ತಿದ್ದೆ. ನಾನು ಇಷ್ಟೊತ್ತಿಗೆ VC ಆಗಿರ್ತಿದ್ದೆ ಸರ್. ನಾನು ಅದೂ ಇಲ್ಲ ಅಂದರೆ ನನಗೆ ಇನ್ನೂ ಕೇಳಿ ಡೆನ್ಮಾರ್ಕಲ್ಲಿ ನಂಗೆ ಕೆಲಸ ಸಿಕ್ಕಿತ್ತು. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು. ಅಂಬೇಡ್ಕರ್ ನಮಗೋಸ್ಕರ ಹಂಗೆ ಕಳ್ಕೊಂಡ್ರು, ಮಕ್ಕಳು ಕಳ್ಕೊಂಡ್ರು, ಹೆಂಡ್ತಿ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡು ನಮಗೋಸ್ಕರ ಅಷ್ಟು ಓದಿದ್ರು, ಕೆಲಸಕ್ಕೆ ಹೋಗೋದೇ ಈ ಸಮುದಾಯನ ಮೇಲೆತ್ತಬೇಕು ಅಂತ ಮಾಡಿದ್ರು. ನೀವು ಕನಿಷ್ಠ ಒಂದು ಸಣ್ಣದು ತ್ಯಾಗ ಮಾಡೋಕ್ಕಾಗಲ್ವ, ಯೌವನ ತ್ಯಾಗ ಮಾಡೋಕ್ಕಾಗಲ್ವ, ಟೈಮ್ ತ್ಯಾಗ ಮಾಡೋಕ್ಕಾಗಲ್ವ ಅಂತ ಕೇಳ್ತಿದ್ರಲ್ಲ. ಅವಾಗ ನಮಗೆ ಚುಚ್ಚಿದಂಗೆ ಆಗ್ತಿತ್ತಲ್ಲ, ಹೌದಲ್ಲ ಮಾಡಬೇಕು ನಾವು ಅಂತ. ಸೊ ಹಂಗಾಗಿ ಆ ಥರ ಲಕ್ಷಾಂತರ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳನ್ನ ದಿಕ್ತಪ್ಪಿಸಿದಂಥ ಕೀರ್ತಿ ಇರುತ್ತೆ ಬಿಡಿ. ಇಷ್ಟು ದೊಡ್ಡ ಸಮುದಾಯ ಈ ರೀತಿ ಒಂಥರ ಒಂದು ಅನ್ಯಾಯನೇ ಮಾಡಿದಂಥ ನಾಯಕರಿಗೆ ನೀವ್ಯಾಕೆ ಯಾರು ಪ್ರಶ್ನೆ ಮಾಡಲಿಲ್ಲ ಅಥವಾ ಏನೋ ಅವ್ರಿಗೆ? ಅವ್ರು ಪ್ರಶ್ನೆ ಮಾಡಿಲ್ಲ. ನಾನು ಮಹೇಶ್ ವಿರುದ್ಧ ಮಾಡಿದಂಥ ವಾಗ್ದಾಳಿ ಇದೆಯಲ್ಲ, ಭಯಾನಕ ವಾಗ್ದಾಳಿ. ಈಗ ಮಾಡ್ತೀನಿ ಅವ್ರು ಬಿಟ್ಟ ನಂತರ, ಅಂದರೆ ನಾನು ಬಿಟ್ಟ ಮೇಲೆ ನಾವು ವಾಗ್ದಾಳಿ ಶುರು ಮಾಡಿಲ್ಲ. ಅವ್ನು ಪಕ್ಷ ಬಿಟ್ಟು ಹೋದ್ಮೇಲೆ ನಾನು ಪಕ್ಷದ ಮೆಂಬರ್ ಅಲ್ಲ. ನನಗೆ ಬಹುಜನ ವಿದ್ಯಾರ್ಥಿ ಸಂಘ ಅಂತ ಕಟ್ಟಿದ್ರು. ಬಹುಜನ ವಿದ್ಯಾರ್ಥಿ ಸಂಘ ಅಂತ ಕಟ್ಟಿ ಬಹುಜನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನ ಮಾಡಿದ್ರು ನನ್ನ. ನಾನು ಹೇಳಿದ್ನಲ್ಲ ಲೀಡಿಂಗ್ ರೋಲ್ ಅಂತ. ನೀವು ಸಂಘಟನೆ ಮಾಡೋರು ವಿದ್ಯಾರ್ಥಿ ಸಂಘಟನೆ ಸಾಕು ಅಂತ ಹೇಳ್ತಿದ್ರು. ಆದರೆ ಎಲೆಕ್ಷನ್ ಟೈಮಿಗೆ ಹೋಗಿ ನಾವು BSP ಪರವಾಗಿ ಪ್ರಚಾರ ಮಾಡ್ತಿದ್ದು. ಬಟ್ ಒಂದೇ ಒಂದು ದಿನವೂ ನಾನು ಬಹುಜನ ಸಮಾಜ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ತಗೊಂಡಿಲ್ಲ. ಆದರೆ ಮಾಯಾವತಿಯವ್ರನ್ನ ಭೇಟಿ ಮಾಡಿದ್ವಿ, ಕಾಂಚೀರಾಮ್ ಅವ್ರನ್ನ ಭೇಟಿ ಮಾಡಿದ್ವಿ. ಕೊಳ್ಳೇಗಾಲ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಇವರು? ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಂತ ಅವ್ರ ಊರು ಅಂತ. ಅವ್ರ ಊರು. ಆಮೇಲೆ ಅವ್ರ ಊರು ಅದು ಶಂಕನ್ಪುರ. ಅವರು ಅಂತ ಕೊಳ್ಳೇಗಾಲ ಆಯ್ಕೆ ಮಾಡ್ಕೊಂಡಿದ್ದು ಅವರು. ಅದು ರಿಸರ್ವ್ ಅಂತ. ಇವೆಲ್ಲ ಜನರಲ್ ಸಾರ್. ಇವರೆಲ್ಲ ಬಲುಪೇಶಿಗಳೇ ಸರ್. ಇವರೆಲ್ಲ ಇಲ್ಲೇ ಇರ್ತಿದ್ದೆ. ನಾನು ಇಷ್ಟೊತ್ತಿಗೆ VC ಆಗಿರ್ತಿದ್ದೆ ಸರ್. ನಾನು ಅದೂ ಇಲ್ಲ ಅಂದರೆ ನನಗೆ ಇನ್ನೂ ಕೇಳಿ ಡೆನ್ಮಾರ್ಕಲ್ಲಿ ನಂಗೆ ಕೆಲಸ ಸಿಕ್ಕಿತ್ತು. ಸೊ ಹೀಗೆ ಚಳುವಳಿಯಲ್ಲಿ ನನಗೆ ನಾಯಕತ್ವ ಕೊಟ್ಟದ್ದು ಬಹುಜನ ಸಮಾಜ ಪಕ್ಷದ ನಾಯಕತ್ವ ವಹಿಸ್ಕೊಳ್ಳಿಲ್ಲ. ನಾನು ಬಹುಜನ ವಿದ್ಯಾರ್ಥಿ ಸಂಘ ಅಂತ ಮಾಡಿದ್ವಿ. ಬಹುಜನ ವಿದ್ಯಾರ್ಥಿ ಸಂಘದ ಮೈಸೂರು ವಿಭಾಗದ ಮೊದಲನೇ ಅಧ್ಯಕ್ಷ ನಾನು. ಮತ್ತು ಯಾವುದೇ ಕಾರಣಕ್ಕೂ ನಾನು ಬಹುಜನ ಸಮಾಜ ಪಕ್ಷದ ಪ್ರಾಥಮಿಕ ಸದಸ್ಯತ್ವವನ್ನು ತಗೊಂಡಿಲ್ಲ. ಅಲ್ಲಿ ಪದಾಧಿಕಾರಿನೂ ಆಗಿಲ್ಲ. ಅನೇಕರು ನನ್ನ BSP ಚಮರಂ ಅಂತಾರೆ. ಸಹಜ, ಯಾಕಂದ್ರೆ BSP ಬಗ್ಗೆನೇ ಬರೀತಿದ್ವಿ ನಾವು. BSP ಸಪೋರ್ಟ್ ಮಾಡ್ತಿದ್ವಿ, BSPಗೋಸ್ಕರ ಪ್ರಚಾರ ಮಾಡ್ತಿದ್ವಿ. ಆಯಿತಾ. ಕಾಂಚೀರಾಮ್ ಅವ್ರ ಜೊತೆಗಿದ್ವಿ. ಕಾಂಚೀರಾಮ್ ಐಡಿಯಾಲಜಿಕಲಿ ಅವರೊಂಥರ ಎರಡನೇ ಅಂಬೇಡ್ಕರ್ ಇದ್ದಂಗೆ. ಅವರು ನಿಜವಾದ ಅಂಬೇಡ್ಕರ್ವಾದಿ. ಮತ್ತು ಕಾಂಚೀರಾಮ್ ಅವ್ರ ತ್ಯಾಗ ಇತ್ತಲ್ಲ, ಆ ತ್ಯಾಗನ ಇವರು ಕಣ್ಣಿಗೆ ಕಟ್ಟುವಂಗೆ ಹೇಳ್ತಿದ್ದು ಇದೇ ಮಹೇಶ್ ಅವರು. ಸೊ ಹಂಗಾಗಿ ನಮಗೆ ಸಹಜವಾಗಿ ಅದು ಅಪೀಲ್ ಆಯ್ತು. ಮಹೇಶ್ ಅವ್ರು ಹೇಳ್ತಿದ್ದಂಥ ಅದ್ಭುತವಾದಂಥ ಕಥಾನಕಗಳು, ಚರ್ಚೆ ಅದನ್ನೆಲ್ಲ ಒಪ್ತೀವಿ ಸರ್, ಈಗಲೂ ಒಪ್ತೀವಿ. ಅದನ್ನು ಅವ್ರು ವಿರೋಧಿಸೋದು. ಯಾಕೆಂದರೆ ಅಷ್ಟೆಲ್ಲ ಹೇಳಿದಂಥ ನೀವು ಇವತ್ತು ಯಾವ ನೆಲೆಗಟ್ಟಲಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಅವ್ನು ವಿರೋಧಿಸೋದನ್ನು ತುಂಬ ವಿರೋಧಿಸಿದ್ವಿ ಸರ್. ನಾನು ಯಾವತ್ತೂ ಐಡಿಯಾಲಜಿಕಲ್ ಆಗಿ ಯಾವತ್ತೂ ನಾನು ರಾಜ್ಯ ಆಗಿಲ್ಲ. ಮತ್ತು ಅವ್ರಿಗೆ ಪ್ರತಿಸ್ಪರ್ಧಿಯಾಗಿ ಮತ್ತೊಬ್ಬ ಯುವ ನಾಯಕನ ತಯಾರು ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ಪ್ರತಿಸ್ಪರ್ಧಿಯಾಗಿ ಅನ್ನೋದಕ್ಕಿಂತ ಏನಾಯಿತು ಅಂದರೆ, ಮಹೇಶ್ ಅವರು ಪಕ್ಷ ತೊರೆದ ಮೇಲೆ ಅಥವಾ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಮೇಲೆ ಇದು ರಾಜಕೀಯ ಮಾತಾಡಬಾರ್ದು ನಾನು. ಅವ್ರು ಕಟ್ಟಿದ್ದು ಹೆಂಗೆ ಅಂದರೆ, ಪಕ್ಷವನಲ್ಲಿ ಮಹೇಶನ ಅನುಯಾಯಿಗಳಾಗಿ ಕಟ್ಟಿದ್ರು, ಪಕ್ಷದ ಅನುಯಾಯಿಗಳಾಗಿ ಕಟ್ಟಿರಲಿಲ್ಲ. ಹಂಗಾಗಿ ಮಹೇಶ್ ಹೋಗ್ತಾಗೇನೆ ಆಲ್ಮೋಸ್ಟ್ ಶಿಫ್ಟ್ ಆಗೋದ್ರು ಅವ್ರ ಜೊತೆ. ಹಂಗಾಗಿ ಇಲ್ಲಿ ನಮ್ಮಂಥ ಕೆಲವು ಬಿರಳೆಣಿಕೆ ಮಧ್ಯೆ ಮಾತ್ರ ಉಳ್ಕೊಂಡಿದ್ದು. ಚಳವಳಿಗೆ ಅಂಟಿದ್ದವರೆಲ್ಲ ಉಳ್ಕೊಂಡ್ಬಿಟ್ರಿ. ಚಳವಳಿಗೆ ಬೇಕಾದವ್ರು ಉಳ್ಕೊಂಡ್ವಿ. ಯಾರು ಮಹೇಶ್ ಜೊತೆಗೆ ಇದ್ದರು ಅವರು ಹೊಟ್ಟೋದ್ರು. ಸೊ ಹೆಚ್ಚು ಮಹೇಶ್ವಾದಿಗಳನ್ನೇ ಅವರು ತಯಾರು ಮಾಡಿದ್ದು. ಇದು ದುರಂತ. ಇದು ಇವತ್ತೆಲ್ಲರೂ ಟ್ಯಾಂಕ್ ಕೊಡ್ತಾರೆ ನಮಗೆಲ್ಲ, ಅವ್ರ ಜೊತೆಗೆ ಹೋಗಿರೋರೆ ಎಲ್ಲವನ್ನೂ ಸಮರ್ಥಿಸ್ಕೊತಾರೆ ಸರ್. ಸತ್ಯವನ್ನು ಸತ್ಯವೆಂದು ಸುಳ್ಳನ್ನು ಸುಳ್ಳೆಂದು ಹೇಳುವಂಥ ಬುದ್ಧ ಹೇಳ್ತಾರೆ ಸರ್. ಯಾವುದೇ ಸಂದರ್ಭ ಬರಲಿ ಸತ್ಯನ ಸತ್ಯ ಅಂತ ಹೇಳ್ಬೇಕು, ಸುಳ್ಳು ಅಂತ ಹೇಳ್ಬೇಕು. ಸುಮ್ಮನೆ ಕಾಂಪ್ರಮೈಸ್ ನಾಟಕಗಳು ಆಡ್ಬಾರ್ದು. ಅಥವಾ ಎಲ್ರಿಗೂ ಒಳ್ಳೆಯನಾಗಬೇಕು ಅಂತ ಇಲ್ಲೂ ಚೆನ್ನಾಗಿರೋದು ಮಾಡಬಾರ್ದು. ಒಂದು ಇದಕ್ಕೆ ಇಸಮ್ಗೆ ಬದ್ಧವಾಗಿರಬೇಕು, ಇಲ್ಲ ಸತ್ಯವಾಗಿರಬೇಕು. ಅದು ನೀವು ಏನೇ ಹೇಳಿದ್ರು ಇದು ಸತ್ಯವ ಸುಳ್ಳ ಅಂತ ಪರೀಕ್ಷೆ ಮಾಡಿ ಅಂತಾರಲ್ಲ, ಹೋಗಿ ಅಲ್ಲಿ ನಿಂತ್ಕೊಂಡು ಆ ನೆಲೆಗಟ್ಟಿನಲ್ಲಿ ಅವ್ರನ್ನೆಲ್ಲ ಸರಿ ಅಂತ ನಾವು ಅದನ್ನ ಹೇಳೋಕ್ಕಾಗಲ್ಲ.
ಸೊ ಹಿಂಗೆ ಅವ್ರು ಕೆಲಸ ಮಾಡ್ಕೊಂಡು ಬಹುಜನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾದೆ, ಓಡಾಡಬೇಕಾದ ಪರಿಸ್ಥಿತಿ ಬಂತು. ಪತ್ರಿಕೆ ಮಾಡೋಕ್ಕೆ ಶುರು ಮಾಡಿದ್ರು, ಪತ್ರಿಕೆ ಸಂಪಾದಕತ್ವ ಕೊಟ್ಟರು, ಅದನ್ನು ನಿಭಾಯಿಸುವಂಥ ಪರಿಸ್ಥಿತಿ ಬಂತು. ನಾಟಕಗಳು ಮಾಡ್ಸೋಕ್ಕೆ ಶುರು ಮಾಡಿದ್ರು, ನಾಟಕದಲ್ಲಿ ಅಂಬೇಡ್ಕರ್ ಪಾತ್ರ ಮಾಡ್ಕೊಂಡು ನಾವು ನಿಭಾಯಿಸಬೇಕು, ರ್ಯಾಲಿಗಳು ಮಾಡಬೇಕು, ಸೆಮಿನಾರ್ಗಳು ಮಾಡಬೇಕು. ಹೀಗೆ ಸರ್ ಪ್ರತಿ ದಿನ ಕೆಲಸ ಇರುತ್ತೆ ಸರ್. ಏನೂ ಇಲ್ಲದಾಗ ಕೇಡರ್ ಕ್ಯಾಂಪ್ಗಳು ಮಾಡಬೇಕು. ಆಮೇಲೆ ನಾವೆಲ್ಲ ಸ್ವಲ್ಪ ಮಾತಾಡ್ತಿದ್ರಿಂದಾಗಿ, ಆಮೇಲೆ ಆ ಚಳುವಳಿಯ ಸಿದ್ಧಾಂತದ ಪಾಠಗಳನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ದರಿಂದಾಗಿ ಎಲ್ಲೇ ಕ್ಯಾಂಪ್ಗಳು ನಡೆದ್ರು ನಾವು ಮೊದಲು ಮಹೇಶ್ ಅವ್ರು ಬಂದು ನಮಗೆಲ್ಲ ಕ್ಯಾಂಪ್ ಮಾಡ್ತಿದ್ರು, ಕೇಡರ್ ಕ್ಯಾಂಪ್ಗಳನ್ನ. ನಮ್ಮನ್ನೆಲ್ಲ ತಯಾರು ಮಾಡಿದ್ಮೇಲೆ ಮಹೇಶ್ ಅವ್ರ ಒಂದು ಕಡೆಗೆ, ಇನ್ನೊಬ್ಬ ಕೃಷ್ಣಮೂರ್ತಿ ಒಂದು ಕಡೆಗೆ, ನಾನೊಂದು ಕಡೆಗೆ, ಶಿವಕುಮಾರ್ ಅಂತ ಇದ್ದಾನಲ್ಲ ಅಕ್ಕ ಅಕಾಡೆಮಿ ಅವನೊಂದು ಕಡೆಗೆ, ಹಿಂಗೆ ನಾವೇನು ಮಾಡಿದ್ರು ಒಂದೇ ಸಲ ಸೈಮಲ್ಟೇನಿಯಸ್ 4-5 ಕಡೆ ಕ್ಯಾಂಪ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಅಲ್ಲಿಂದ ಅಲ್ಲಿಗೆ ಸುತ್ತ ಈ ರಾಜ್ಯದಾದ್ಯಂತ ಸುತ್ತೋದು ನಮ್ಗೆ ಕೇಳೋರೇ ಇಲ್ಲ. ಇಷ್ಟು ಹುಚ್ಚು ಅಂದರೆ ನೀವು ಮಹೇಶ್ ಅವ್ರಿಗೋಸ್ಕರ ನೀವು ಪ್ರಾಣ ಕೊಡಿದ್ರೆ ಕೊಟ್ಬಿಡೋಕೆ ರೆಡಿ ಇದ್ದೀನಿ ನಾನು. ಅವಾಗ ಅಷ್ಟರ ಮಟ್ಟಿಗೆ ಯಾರು ಕೇಳಿದ್ರು ಸರ್, ಈ ಮನೆಗೆ ಎಷ್ಟು ಗೋಗರಿತಿದ್ರು ನಮ್ಮ ಮನೆಯವ್ರು ಬಂದು ಮನೆ 6-7 ತಿಂಗಳು ಹಬ್ಬ ಹರಿದಿನಗಳು ಎಲ್ಲಿಗೂ ಬರ್ತಿರಲಿಲ್ಲ, ವರ್ಷಗಟ್ಟಲೆ ಬರ್ತಿರಲಿಲ್ಲ ಮನೆಗೆ. ಅಷ್ಟು ದೂರ ಮಾಡ್ಕೊಬಿಟ್ಟೆ ನಾನು ಮನೇನ. ಆ್ಯಕ್ಚುಲಿ ನಮ್ಮ ಅಪ್ಪ ಇದ್ದರು, ನಮ್ಮಮ್ಮ ಇದ್ದರು, ಯಾರ ಪ್ರೀತಿಯನ್ನು ಗಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ. ನಮ್ಮ ಮನೆ ಕಿತ್ತು ಬಿದ್ದಿತ್ತು, ಇದು ಯಾವುದೂ ಬೇಕಾಗಿಲ್ಲ. ನಮಗೇನು ಅನಿಸ್ತಂದರೆ ದೇಶನೇ ಕಿತ್ತು ಬಿದ್ದೋಗಿರುವಾಗ ನಮ್ಮ ಮನೆ ಯಾವ ಲೆಕ್ಕ. ಆಮೇಲೆ ನಮ್ಮ ಜನ ಎಲ್ಲ ಹಿಂಗೆ ಇರಬೇಕಾದ್ರೆ ನಾವು ಅಧಿಕಾರವನ್ನು ತಗೊಂಡ್ಬಿಟ್ರೆ ಎಲ್ಲನೂ ಸರಿ ಮಾಡ್ಕೊಬಿಡ್ಬೋದು ಅಂತಿದ್ರಲ್ಲ. ಹಂಗಾಗಿ ಅಧಿಕಾರ ನಾನು ತಗೋಬೇಕು ಅಂತ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿ, ಅವಾಗೆಲ್ಲ ಸರಿ ಆಗ್ಬೋದು ಅನ್ನುವಂಥ ಒಂದು ಆಶಾಭಾವನೆಯಿಂದಾಗಿ ನಾವು ನಮ್ಮ ಮನೆಯನ್ನು ಪರಿಗಣಿಸಲೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ, ನಾವು ಕ್ಷೇತ್ರ ಕಾರ್ಯಕ್ಕೆ ಅಂತ ನಮ್ಮ ಗೈಡ್ ಕರ್ಕೊಂಬಂದಿದ್ರು ನನ್ನನ್ನು. ಆವಾಗ ನಮ್ಮಣ್ಣಗೂ ನಮ್ಗೆ ಗಲಾಟೆ ಆಗಿತ್ತು. ನಿಮ್ಮ ಮನೆ ತೋರಿಸ ಬನ್ನಿ ಮೂರು ಅಂತ ನಮ್ಮ ಗೈಡ್ ಏನು ಮಾಡಿದ್ರು, ನಿರಂಜನ್ ಅವರು ಕರ್ಕೊಂಬಂದ್ರು ನಮ್ಮ ಮನೆಗೆ, ಊರಿಗೆ. ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರು, ನಮ್ಮಣ್ಣ ಅವ್ರ ಕಾಲಿಗೆ ಬಿದ್ದುಬಿಟ್ಟು ಹೋಗಿ, ಬುದ್ಧಿ ಹೇಳಿ ಗುರುಗಳೇ, ನೀವೇ ಅವ್ನು ಕಾಪಾಡಬೇಕು, ನಮ್ಮ ಯಾರ ಮಾತು ಕೇಳ್ತಾ ಇಲ್ಲ, ಒಂದು ಕೆಲಸ ಕೊಟ್ಬಿಡಿ, ನಮ್ಮ ಜೀವನ ನಮ್ಮ ಪರಿಸ್ಥಿತಿ ಹಿಂಗಿದೆ ನೋಡಿ, ಇಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಕಾಪಾಡ್ತಾನೆ ಅಂದರೆ ಇವನು ಎಲ್ಲೋ ರಾಜಕೀಯ ಮಾಡ್ಕೊಂಡು ನಿಂತಿದ್ದಾನೆ, ಇವನು ರಾಜಕೀಯ ಮಾಡೋಕ್ಕೋಸ್ಕರ ಓದಿಸ್ತು ನಾವು. ಅವ್ರ ಲೆಕ್ಕದಲ್ಲಿ ರಾಜಕೀಯ ಚೀಪ್ ಪಾಲಿಟಿಕ್ಸ್. ಆ್ಯಕ್ಚುಲಿ ಅದು ಹಂಗೆ ಆಗೋಯ್ತು. ನಾವೇನು ಅನ್ಕೊಂಡಿದ್ದು ಆಗಲಿಲ್ಲ, ಅದು ಚೀಪ್ ಪಾಲಿಟಿಕ್ಸ್ ಆಗೋಯ್ತು. ಅದು ನಾವು ಇಷ್ಟೆಲ್ಲ ಕಟ್ಟಿದ್ದು ಒಬ್ಬ ವ್ಯಕ್ತಿ ಗೆಲ್ಸೋಕ್ಕೋಸ್ಕರ, ಅಥವಾ ಆ ವ್ಯಕ್ತಿ ನಮ್ಮ ಜೊತೆ ಇಲ್ಲದ ಮೇಲೆ ಎಲ್ಲಿಗೋ ಕಳಿಸೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾಯ್ತು ಅಂತ ಅನಿಸ್ಬಿಡ್ತು ನಮಗೆ. ಆಮೇಲೆ ಅದೇ ರಿಪೆಂಟು. ಸಮಯ ಓದಿದ್ರ ಬಗ್ಗೆ ರಿಪೆಂಟ್ ಇಲ್ಲ ನಮಗೆ, ಪಶ್ಚಾತ್ತಾಪ ಇಲ್ಲ. ಆದರೆ ಬದುಕೋದ್ರ ಬಗ್ಗೆನೂ ಪಶ್ಚಾತ್ತಾಪ ಇಲ್ಲ ಸರ್. ಆದರೆ ಯಾರಿಗೋ ಬದುಕು ಕೊಡೋಕ್ಕೋಸ್ಕರ, ಅದು ಸಮಾಜದ ಬದುಕಾಗಿರೋ ತೊಂದರೆ ಇರಲಿಲ್ಲ. ವೈಯಕ್ತಿಕವಾಗಿ ಗೆಲುವಾಗ ಅವ್ರ ವ್ಯಕ್ತಿಗೋಸ್ಕರ ನಾವು ಜೀವನ ತ್ಯಾಗ ಮಾಡೋದು ಹಂಗಾರೆ ಅಂತ ಅನಿಸ್ಬಿಡ್ತೀವಿ. ನಿಜವಾದ ತ್ಯಾಗ ಇದು. ಯಾಕಂದರೆ ಅವರು ಇದೇ ಮಹೇಶ್ವರ ಆಗಿರ್ಬೋದು, ಅಥವಾ ಬೇರೆ ಅವ್ರ ಥರದ ನಾಯಕರುಗಳೆಲ್ಲ ಆಗಿರ್ಬೋದು, ಅವರು ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಎಲ್ಲ ಮಾಡಿಕೊಂಡು ಜೀವನ ಮಜಾ ಮಾಡಿಕೊಂಡು ಚಳವಳಿಗೆ ಬಂದರು ಬರಿಗೈಯಲ್ಲಿ. ದುಡ್ಡು ತಗೊಂಬಂದಿಲ್ಲ, ನಮ್ಗೆ ಯಾರಿಗೂ ದುಡ್ಡು ಕೊಟ್ಟಿಲ್ಲ ಅವರು. ಇವತ್ತಿಗೂ ಹೇಳ್ತೀನಿ ನಾನು, ನೀವು ಎಲ್ಲೇ ಆನ್ಲೈನ್ ಎಷ್ಟು ಬೇಕಾದ್ರೆ ಯಾವ ಒಂದು ಪೈಸೆನೂ ನಮಗೋಸ್ಕರ ಕೊಟ್ಟಿಲ್ಲ. ನಮ್ಮ ಕಷ್ಟ ಅಂದಾಗ ಕೊಟ್ಟಿಲ್ಲ, ನಮ್ಮ ನಿಷ್ಠುರ ಅಂದಾಗ ಕೊಟ್ಟಿಲ್ಲ, ನಮ್ಮ ಮನೆಗಳಿಗೆ ಕೊಟ್ಟಿಲ್ಲ, ನಮಗೆ ಕೊಟ್ಟಿಲ್ಲ, ಬಟ್ಟೆಗೆ ಕೊಟ್ಟಿಲ್ಲ, ಊಟಕ್ಕೆ ಕೊಟ್ಟಿಲ್ಲ, ಏನಕ್ಕೂ ಕೊಟ್ಟಿಲ್ಲ ಸರ್ ಅವರು. ನಾವು ಸ್ವಯಂ, ನನಗೆ ಫೆಲೋಶಿಪ್ ಬರ್ತಿತ್ತು PhDನಲ್ಲಿ, ಆ ಫೆಲೋಶಿಪ್ ಬಳಸ್ಕೊಂಡು ಮಾಡ್ತಿದ್ದು. ಅಥವಾ ಅವ್ರು ಹೇಳ್ದಂಗೆ ಊರಲ್ಲಿ ಭಿಕ್ಷೆ ಎತ್ಕೊಂಡು ಮಾಡ್ತಿದ್ದು, ನಾವೇ ಭಿಕ್ಷೆ ಎತ್ಕೊಂಡು ಇವ್ರನ್ನ ಸಾಕ್ತಿದ್ವಿ. ಜನಗಳ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಕಾರ್ಯಕ್ರಮಗಳು ಮಾಡ್ತಿದ್ವಿ. ಇವರು ಒಂದು ಪೈಸೆನೂ ಕೊಡ್ತಿರಲಿಲ್ಲ ನಮಗೆ. ಪತ್ರಿಕೆ ಮಾಡುವಾಗಲೂ ಕೂಡ ಚಂದಾದಾರನ ಗೋಗರದು ಮಾಡ್ತಿದ್ವಿ ಹೊರತು ಇವ್ರು ಕೊಡ್ತಿರಲಿಲ್ಲ. ಹಂಗಾಗಿ ನಾವು ತುಂಬ ಯೌವನದವರು. ನಮ್ಮ ಹತ್ರ ಸಮಯ ಕೊಟ್ವಿ ಅಂದರೆ ತನು ಮನ ಧನ ಸಮಯ ಎಲ್ಲವನ್ನ ದಾರೆ ಇರಿದ್ವಿ. ಜೊತೆಗೆ ನಮ್ಮ ಯೌವನ ದಾರೆ ಇರಿದ್ವಿ ಸರ್. ಇವ್ರು ನಾನು ತ್ಯಾಗ ಮಾಡ್ಬಿಟ್ಟೆ ಅಂತ ಹೇಳ್ತಾರಲ್ಲ ಈ ಮನುಷ್ಯ. ಯಾರು ತ್ಯಾಗ ದೊಡ್ಡದು? ನೀ ಮದುವೆ ಮಾಡ್ಕೊಂಡಿದ್ದಪ್ಪ, ಸರ್ಕಾರಿ ಕೆಲಸ ಇತ್ತಪ್ಪ ನಿನಗೆ, ಮಕ್ಕಳಾಗಿದ್ದರು, ಮನೆ ಕಟ್ಸ್ಕೊಂಡಿದ್ದೆ, ಮಡದಿದ್ರು, ಎಲ್ಲ ಸುಖ ಭೋಗಗಳನ್ನೆಲ್ಲ ನೀವು ಅನುಭವಿಸ್ಕೊಂಡು ಇಲ್ಲಿಗೆ ಬಂದ್ರಿ. ನಮ್ಮನ್ನು ಆ ಸುಖ ಭೋಗಗಳು ಯಾವುದನ್ನೂ ಅನುಭವಿಸ್ಬೇಡಿ, ಬನ್ನಿ ತ್ಯಾಗ ಮಾಡಿ ಅಂತ ಕರಿತಿರಲ್ಲ. ಬಂದು 10-15 ವರ್ಷಗಳು ನಿಮ್ಮ ಜೊತೆ ಸೇವೆ ಮಾಡ್ಕೊಂಡಿದ್ವಲ್ಲ. ಯಾರು ತ್ಯಾಗ ದೊಡ್ಡದು? ನಮ್ಮ ತ್ಯಾಗನೇ ದೊಡ್ಡದು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಯೌವನ ಕಾಲಲ್ಲಿ ನಾನು ಕಳೆದ್ಬಿಟ್ರು. ಹಿಂಗೆ ಕಾಲು ಕಟ್ಬಿಟ್ರಲ್ಲ ನಮ್ಮ ಅಣ್ಣ ನಮ್ಮ ಗೈಡ್ ಜೊತೆಗೆ. ನಮ್ಮ ಗೈಡ್ ಕಣ್ಣೀರು ಹಾಕ್ಬಿಟ್ರು. ಅವ್ರು ಅವತ್ತು ಹೇಳಿದ್ರು, ನೋಡು ನಿನ್ನ ಏನು ಬಿದ್ದು ಹಾಳು ಮಾಡ್ತೇವೆ ಗೊತ್ತಿಲ್ಲ, ನೀ ಫಸ್ಟು ನಾನು ಇರುವಾಗಲೇ ನನ್ನ ಸೂಪರ್ದಲ್ಲಿ PhD ಮುಗಿಸ್ಕೊಬಿಡು ನೀನು. ನಿನಗೆ ಬೇಗ PhD ಕೊಡಿಸಿ, ನೀ ಮನೆ ಬಂದು ಕಾಪಾಡೋ ಮೊದಲು ನೀನೊಂದು ಮರ ಆಗು. ನಮ್ಮ ಗೈಡ್ ಹೇಳಿದ್ದು ಸರ್, ಯಾವುದು ನಮ್ಮ ತಲೆಗೆ ಹೋಗ್ತಿರಲಿಲ್ಲ. ಒಂದು ಮರ ಆಗ್ಬಿಟ್ಟು ಅಲ್ಲಿ ಅನೇಕ ಅಕ್ಕಿ ಗೂಡು ಕಟ್ಟೋದಕ್ಕೆ ಅವಕಾಶ ಆಗಿತ್ತಪ್ಪ, ಆಶ್ರಯ ಕೊಡು ಅಂತ ಹೇಳಿದ್ರೆ, ಲೇ ಬಿಡಿ ಸರ್, ಆ ಥರದ ಆಶ್ರಯ ಕೊಡೋಂಗಿದ್ರೆ ನೀವೆಷ್ಟು ಮಹಾ ಮಾಡಿದಿರಿ ಸರ್, ನೀವೆಲ್ಲ ಕೆಲಸ ತಗೊಂಡ್ರಿ ಸರ್, ಸಮುದಾಯ ನೋಡಿದ್ರಿ ಸರ್ ಅಂತ ಅವ್ರಿಗೆ ಕ್ವಶನ್ ಆಗ್ತಿದ್ದೆ ನಾನು. ಯಾರಾದರೂ ನಮ್ಮ ಬುದ್ಧಿವಾದ ಹೇಳಕ್ಕೆ ಬಂದರೆ ಅವ್ರಿಗೆ ತಿರುಗಿ ಬೈದಾಕ್ಬಿಡ್ತೀನಿ ನಾನು. ನೀವೆಲ್ಲ ನೆಟ್ಟಿಗೆ ಮಾಡಿದ್ರೆ ಯಾಕೆ ನಾವು ಹಿಂಗಿರ್ತಿದ್ದೋ ಅಂತ ಅವ್ರಿಗೆ ಯಾರು ಬುದ್ಧಿ ಹೇಳ್ತಾರೆ ಇದು? ಸಾರ್, ಬಹುಜನ ವಿದ್ಯಾರ್ಥಿ ಸಂಘ ವಿದ್ಯಾರ್ಥಿಗಳು ನೋಡಿದ್ರೆ ಜನ, ಸಾಹಿತಿಗಳು, ಹೋರಾಟಗಾರರು ಎದುರ್ಕೊಂಡು ಓಡ್ಬಿಡ್ತಿದ್ರು ಸರ್. ಇವ್ರುಗಳ ಜೊತೆ ಚರ್ಚೆ ಮಾಡೋಕ್ಕೆ ಆಗಲ್ಲ, ಉಚ್ಚಿರಿಸ್ಬಿಡ್ತಾರೆ ನಮಗೆ ಅಂದ್ಬಿಟ್ಟು. ಅಂಥ ಪ್ರಶ್ನೆ ಕಡೆಗೆ ಅವನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಿದ್ವಿ ನಾವು. ಕೇಳಿದಂಥ ಬುದ್ಧಿ ಹೇಳಕ್ಕೆ ಬಂದಂಥ ವ್ಯಕ್ತಿಯೇ. ಅಷ್ಟು ಕಟ್ಟರ್ಗಳು ಇವತ್ತಿನ BJP ಸಂಘ ಪರಿವಾರ ನಾಚ್ಕೋಬೇಕು. ಅವ್ರು ಬೇಕಾದ್ರೆ ಒಂದು ಹಂತಕ್ಕೆ ಸೋತ್ಬಿಟ್ಟು ಸರೆಂಡರ್ ಆಯ್ತಾರೆ. ನಾವು ಸೋಲ ಮಕ್ಕಳೇ ಅಲ್ಲ, ಹಂಗಿದ್ದದ್ದು ನಾವು. ಆ ಥರ ಚರ್ಚೆ ಕಲಿಸ್ಕೊಟ್ಟಿದ್ದೀವ್ರು ನಮಗೆ. ಈ ಚರ್ಚೆ ನಮ್ಮಿಂದ ಬಂದದ್ದಲ್ಲ ಇದು. ನಂದು ಸೈನ್ಸ್ ಓದ್ಕೊಂಡು ಹೆಂಗೋ ಇದ್ದೆ ನಾನು. ಈ ಇತಿಹಾಸ ಬೋಧನೆ, ಇದೆಲ್ಲ ರಾಜಕೀಯ ಬೋಧನೆ, ಇದೆಲ್ಲ ನನ್ನ ಸಬ್ಜೆಕ್ಟ್ ಅಲ್ಲ ಸರ್ ಆ್ಯಕ್ಚುಲಿ. ಈಗ ಬರ್ತೀನಿ ನೋಡಿ ಆ ಪಾಯಿಂಟ್ಗೆ.
ಇದಾದಮೇಲೆ ಅಷ್ಟಕ್ಕೆ ನಮ್ಮ ಗೈಡ್ ಹೇಳಿದ್ರು ಸೀರಿಯಸ್ಸಾಗಿ ಸ್ವಲ್ಪ ಕೂತ್ಕೊಂಡೆ. ಅಷ್ಟಕ್ಕೆ ನಮ್ಮ ಪ್ರೇಮಕರು ತುಂಬ ಆಟ ಮಾಡಿದ್ರು. ಅವರು ಬಂದು ನಮ್ಮ ಸರ್ ಹತ್ರ ಕೇಳ್ಕೊಂಡಿಲ್ಲ, ಸರ್ ತುಂಬ ಬುದ್ಧಿವಂತ ಅವನು, ಅವ್ರ ಮನೇಲಿ ಹಂಗೆ ಕಷ್ಟ ಇದೆ ಹಿಂಗೆ ಕಷ್ಟ ಇದೆ ಅಂತೇಳಿ ನಮ್ಮ ಪ್ರೇಮಕರು ನಮ್ಮ ಜೀವನದ ಉದ್ದಕ್ಕೂ ಅವತ್ತಿಂದ PUCಲಿ ಬಂದವರು ಉದ್ದಕ್ಕೂ ಅವ್ರದ್ದು ಒಂದು ಪಾತ್ರ ಬಹುದೊಡ್ಡ ಪಾತ್ರನೇ. ಅವರು ಎಲ್ಲ ಹೇಳಿದ್ಮೇಲೆ ಏಯ್ ನೋಡಪ್ಪ ಎಲ್ಲರೂ ನಿನ್ನ ಇಷ್ಟೊಂದು ನಿನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ, ನೀನು ಮೊದಲು ಜೀವನ ಕಟ್ಕೊಬೇಕು ನೀನು ಅಂತೇಳಿ ಹಂಗೆ PhD ಮುಗಿಸ್ಬಿಡು ಅಂದ್ಬಿಟ್ಟು ಒಂದಷ್ಟು ದಿನ ನಾನು ಚಳವಳಿಯಿಂದ ಸ್ವಲ್ಪ ಆಚೆ ಉಳ್ಕೊಂಡು ನಮ್ಮ ಗೈಡ್ ಸಹಕಾರದಿಂದ ಅವ್ರು ಸಹಕಾರ ಕೊಡೋದ್ರೆ ಆಗ್ತಿಲ್ಲ, ಕೊಟ್ಟರು ಅವರು ನಿನಗೇನು ಬೇಕು ನಾನು ಸಹಕಾರ ಕೊಡ್ತೀನಿ, ಬರೆಯೋದ್ರಲ್ಲಿ ಎಲ್ಲದರಲ್ಲೂ ಹೆಲ್ಪ್ ಮಾಡಿಕೊಡ್ತೀನಿ ಬಾ ಅಂದ್ಬಿಟ್ಟು ಕೂತ್ಕೊಂಡ್ಬಾಡಿ PhD ಮಾಡಿಸಿ ನಂದು PhD ಆಯಿತು ಸರ್. ಈ ಬಿಲೀವ್ ಇಟ್ ಆರ್ ನಾಟ್ PhD ಆದ ಸಬ್ಮಿಷನ್ ಮಾಡಿದ ಇನ್ನು ನಾನು ಇದಾಗಿಲ್ಲ, ನಾನು ವೈಭವಸಿ ಆಗಿಲ್ಲ. ವೈಭವಸಿ ಆದಮೇಲೆ ನಾನು PhD ಅನೌನ್ಸ್ ಮಾಡೋದು. ಬಟ್ ಸಬ್ಮಿಷನ್ ಮಾಡಿದ್ನಲ್ಲ, ಸಬ್ಮಿಷನ್ ಮಾಡಿದ ಮಾರನೆಗೆ ನನಗೆ ಅಪಾಯಿಂಟ್ಮೆಂಟ್ ಕೊಡಿಸಿದ್ರು ಸರ್ ನಮ್ಮ ಇದೇ ಗೈಡು. ಎಲ್ಲಿ? ಡೆನ್ಮಾರ್ಕಲ್ಲಿ. ಆವಾಗ ನಮ್ಮ ಡಿಪಾರ್ಟ್ಮೆಂಟ್ಲಿ ಯಾರೇ PhD ಮಾಡಿದ್ರು ನಮ್ಮ ಡಿಪಾರ್ಟ್ಮೆಂಟ್ಲಿ ಪರ್ಟಿಕ್ಯುಲರ್ಲಿ ಗಂಗೋತ್ರಿಯಲ್ಲಿ ಶ್ರೀಮಂತವಾದಂಥ ಡಿಪಾರ್ಟ್ಮೆಂಟ್ ಅಂದರೆ ಬಯೋಟೆಕ್ನಾಲಜಿ ಆ್ಯಂಡ್ ಅಪ್ಲೈಡ್ ಬಾಟ್ನಿ ಡಿಪಾರ್ಟ್ಮೆಂಟು. ಅಲ್ಲಿ ಜಗತ್ತಿನ ಅದ್ಭುತವಂಥ ರಿಸರ್ಚ್ ಸ್ಟೇಷನ್ಲಿರುವಂಥ ಎಲ್ಲ ಥರದ ಎಕ್ವಿಪ್ಮೆಂಟ್ಸ್ಗಳು ಇದ್ದು. ಅಲ್ಲಿ ಅಷ್ಟೊಂದು ಫಂಡ್ ಇತ್ತು. ನೇರ ಡೆನ್ಮಾರ್ಕ್ ಗೌರ್ಮೆಂಟಿಂದನೇ ಡ್ಯಾನಿಡಾ ಪ್ರಾಜೆಕ್ಟ್ ಅಂತಿತ್ತು. ಡೆನ್ಮಾರ್ಕ್ ಗೌರ್ಮೆಂಟಿಂದ ಕೋಟಿಗಟ್ಟಲೆ ಪ್ರಾಜೆಕ್ಟ್ ನಮ್ಮ ಡಿಪಾರ್ಟ್ಮೆಂಟ್ಗೆ ಕರೆದು ಬರ್ತಿತ್ತು. ಸೊ ಹಿಂಗಾಗಿ ಇಲ್ಲಿಂದ ತಯಾರಾದವ್ರನ್ನ ಡೆನ್ಮಾರ್ಕ್ ಗೌರ್ಮೆಂಟ್ ನೇರ ತಗೊಂಡಿತ್ತು, ಡೆನ್ಮಾರ್ಕ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಸೊ ಅಲ್ಲಿಗೆ ನಿನಗೆ ಒಂದು ಕೆಲಸ ಇದೆ, ಪೆಥಾಲಜಿ, ನಿನ್ನ ಸೀಡ್ ಸೈಂಟಿಸ್ಟು. ಯಾಕಂದ್ರೆ ನಾನು ಸೀಡ್ ಸೈನ್ಸಲ್ಲಿ ನಾನು PhD ಮಾಡಿದ್ದು, ಬೀಜ ವಿಜ್ಞಾನಿ. ಹೋಗು ಅಂತ ಎಲ್ಲ ಲೆಟ್ರ್ ತರಿಸಿದ್ರು ಸರ್, ಕರೆಸ್ಪಾಂಡ್ ಮಾಡಿ ಈ ಮನುಷ್ಯನಿಗೆ ತೋರಿಸ್ತೆ ಅದನ್ನು ಮಹೇಶ್ಗೆ ಮಹೇಶ್ ಅವ್ರಿಗೆ ತೋರಿಸ್ತೆ ನಾನು. ಜೊತೆಗೆ ಒಬ್ಬ ಪುಟ್ಟಸ್ವಾಮಿ ಅಂತ ಫೋಟೋಗ್ರಾಫರ್ ಇದ್ದ, ಅವನು ತನ್ನ ಜೀವನ ಅಲ್ಲಿಗೆ ಬಂದು ಸತ್ತೇ ಹೋಗ್ಬಿಟ್ಟು ಅವನು ಹಾರ್ಟ್ ಅಟ್ಯಾಕಾಗಿ. ಸುಮಾರು ಜನ ಈ ತ್ಯಾಗ ಮಾಡಿಬಿಟ್ಟು ಸತ್ತೋಗ್ಬಿಟ್ಟಿದ್ದಾರೆ. ಆ ಪುಟ್ಟಸ್ವಾಮಿ, ನಾನು ಮತ್ತು ಮಹೇಶ್ 3 ಜನ ಮಾತ್ರ ಇದ್ದಿದ್ದು ಜಾಗ. ನನಗೆ ಹಿಂಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಮೇಲೆ ನೋಡಿ ಇಮೇಲ್ ಕಳಿಸಿದ್ರು ಅವರು ಪ್ರೊಫೆಸರ್ ಮುಬಗಾಲ ಅಂತ. ಇವತ್ತಿಗೂ ನೀವು ನಮ್ಮ ನಿರಂಜನ್ ಸರ್ ಬದುಕಿದ್ದಾರೆ ಕೇಳಿ. ಅವರು ನನಗೊಂದು ಮುನ್ನುಡಿ ಪುಸ್ತಕ ಬರೆದಿದ್ದಾರೆ, ನನ್ನೊಂದು ಪುಸ್ತಕಕ್ಕೆ ಮುನ್ನುಡಿ ಬರೆದಿದ್ದಾರೆ, ಅಲ್ಲ ಬೆನ್ನುಡಿ, ನಮ್ಮ ನಿರಂಜನ್ ಸರ್. ಅವ್ರನ್ನ ನಾನು ಪುಸ್ತಕ ಬಿಡುಗಡೆ ಕರ್ಕೋಗಿದ್ದೆ ಒಂದು ಸರಿ. ಅವರು ತುಂಬಿದ ಸಭೆಯಲ್ಲಿ ಏನು ಮಾತಾಡಿದ್ರು ಗೊತ್ತಾ ಸರ್? ಚಮರಂ ನನ್ನ ಮಾತು ಕೇಳಿದ್ದಿದ್ರೆ ಅವತ್ತು ಇಂಡಿಯಾಕ್ಕೂ ಡೆನ್ಮಾರ್ಕ್ನು ಫ್ಲೈಟ್ನ ಈ ಬಸ್ ಪಾಸ್ ಮಾಡಿಸ್ಕೊತಾರಲ್ಲ ಹಂಗೆ ಓಡಾಡ್ಬೋದಾಗಿತ್ತು. ನನ್ನ ಮಾತು ಕೇಳಿಲ್ಲ, ಅವನು ಡಿವೇಟ್ ಆಗೋದಾ? ನನ್ನ ಅಂಡರ್ಲಿ PhD ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿನೂ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಗಣ್ಯ ವ್ಯಕ್ತಿಗಳಾಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಲಿದ್ದಾರೆ. ಇವನೊಬ್ಬನೇ ಒಂದು ಕೆಲಸಕ್ಕೆ ಹೋಗಲಿಲ್ಲ. ದಾಕ್ಷಣಿಕ ಇವ್ನು ಕೆಟ್ಟೋಗಿದ್ದಾನೆ ಅಂತ ನಾನು ಹೇಳಲ್ಲ, ಇವನೊಂದು ರೀತಿಯಲ್ಲಿ ಸಮಾಜವನ್ನು ಕಟ್ಟಿದ್ದಾನೆ, ಅದು ಬೇರೆ ಪ್ರಶ್ನೆ. ಆದರೆ ತನ್ನನ್ನು ತಾನು ಸುಟ್ಕೊಂಡು ಸಮಾಜ ಕಟ್ಟಬೇಕಾದ ಅಗತ್ಯ ಇರಲಿಲ್ಲ ಅಂತ ಮಾತಾಡಿದ್ರು. ಈ ಕೆಲಸ ಕೊಡಿಸ್ರಲ್ಲ, ಈ ಅಪಾಯಿಂಟ್ಮೆಂಟ್ ಲೆಟ್ರ್ ನೋಡ್ಬಿಟ್ಟು ಮಹೇಶ್ ಅವ್ರು ನನ್ನ ಮುಂದೆ ಅಕ್ಷರ ಸಹ ಗಳಗಳನ್ನ ಕಣ್ಣೀರಾಗಿ ಕತ್ಬಿಟ್ರು ಸರ್. ನಿಮ್ಮಂಥವ್ರೆಲ್ಲ ಹೊಂಟಾಗ್ಬಿಟ್ರೆ ಹೆಂಗಪ್ಪ? ನಾನು ನಿಮ್ಮನ್ನೆಲ್ಲ ನಂಬಿಟ್ಟು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬಂದಿದ್ದೀನಿ, ನೀವೆಲ್ಲ ಒಂದು ಜನ್ರೇಷನ್ ತ್ಯಾಗ ಮಾಡಿದ್ರೆ ಈ ಸಮಾಜವನ್ನು ಕಟ್ಬೋದು ಅಂತ. ನೀವೇ ಊಟಬಿಟ್ರೆ ಹೆಂಗಪ್ಪ? ನೀವೆಲ್ಲ ಊಟಬಿಟ್ರೆ ನನಗೆ ಕಷ್ಟ ಆಗುತ್ತೆ ಹಂಗಾರೆ ಇರೋ ಅಂತಂದ್ರು. ನಾನು ಅಣ್ಣ, ನಾವು ಹೋದ್ರೂ ಪರವಾಗಿಲ್ಲ, ತಲೆ ಕೆಡಿಸ್ಕೊಬೇಡಿ, ನಮ್ಮ ತನುಮನ ಕೊಡೋಕ್ಕಾಗದಿರ್ಬೋದು, ನಿಮಗೆ ನಮ್ಮ ಸಮಯ ಕೊಡೋಕ್ಕಾಗದಿರ್ಬೋದು, ಹಣ ಕೊಡ್ತೀವಿ, ಹಣನೂ ಕೂಡ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ನಮಗೆ. ನನಗೆ ಹಣ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂದೆ. ಇಲ್ಲ ಕಣೋ, ಹಣ ಯಾರು ಬೇಕಾದ್ರೂ ಕೊಡ್ತಾರೆ, ಹಣ ಯಾರು ಬೇಕಾದ್ರೂ ಕೊಡ್ತಾರೆ, ಹಣ ಎಲ್ಲಿ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಬೇರೆ ಪ್ರಶ್ನೆ. ಆದರೆ ಜನ ಅಲ್ಲ, ಜನನೂ ಸಿಗ್ತಾರೆ. ಇಂಟೆಲೆಕ್ಚುಯಲ್ಗಳು ಬೇಕು, ನನಗೆ ಅಡ್ರೆಸ್ ಮಾಡೋರು ಬೇಕು. ಈ ಚಳುವಳಿಯನ್ನು ನೀವೆಲ್ಲ ಅಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ಕರ್ಕೊಬರ್ಬೇಕು. ಹಂಗೆ ಹಿಂಗೆ ಎರಡೇ ಮಾತೇ ಇಲ್ಲ ಸರ್ ನನಗೆ. ನಮ್ಮ ಗೈಡ್ ಹತ್ರ ಬಂದ್ಬಿಟ್ಟು ನಾನು ಸರಿ ಕೆಲಸಕ್ಕೆ ಹೋಗಲ್ಲ ಅಂದ್ಬಿಟ್ಟೆ. ಸಾರಿ ಸರ್ ಅಂದ್ಬಿಟ್ಟೆ, ಹೋಗಲ್ಲ ಸರ್ ಅಂದ್ಬಿಟ್ಟು. ಲಕ್ಷಗಟ್ಟಲೆ ಡಾಲರ್ಗಳು ಸಂಬಳ ನಂಗೆ ಆಗಿದ್ದು. ಇವ್ರಿಗೆಲ್ಲ ಈಗಿನ ಕಾಲದ ಹುಡುಗರು ಇವು ನೀನೇನು ಮಾಡ್ಬಿಟ್ಟಿದೆ, ಅದೇನು ಮಾಡ್ಬಿಟ್ಟಿದೆ ಅಂತ ಅಲ್ಲಿ ಫೇಸ್ಬುಕ್ಕಲ್ಲಿ ಟ್ರೋಲ್ ಮಾಡ್ತಾರೆ. ನನ್ನ ಒಳಗಡೆ ನೋವಿನಿಂದ ನಾನು ಏನಾದ್ರು ಮಾಡಿದ್ರೆ ಮಹೇಶಿಗೆ ವಿರೋಧಿಸೋದನು. ಯಾಕೆಂದರೆ ನಮ್ಮ ಬದುಕು ಇದಿರಲಿಲ್ಲ, ನಾವು ಹೆಂಗೋ ಹೋಗ್ತಿದ್ದವ್ರನ್ನ ನಾನು ಬದುಕು ತೋರಿಸ್ತೀನಿ ಬನ್ನಿ ಅಂದ್ಬಿಟ್ಟು ಕರ್ಕೊಂಬಂದವರು. ಅವ್ರು ಹೇಳಿದ್ದು ಸರ್ ನಾನು ಹೇಳ್ತೀನಿ, ನಮ್ಮ ಅಣ್ಣನ್ನೇ ಕೇಳಬೇಕು, ನಮ್ಮ ಅಣ್ಣನ ಜೊತೆಗೆ. ಅಣ್ಣ ನೀವೇನು ಬೇಜಾರು ಮಾಡ್ಕೊಬೇಡಿ, ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನಿಮ್ಮ ತಮ್ಮನ ಕಳಿಸ್ಬೇಕು ಅಂತ ನೀವು ಆಸೆ ಪಡಬೇಡಿ, ನಮ್ಮ ಸರ್ಕಾರ ಬಂದ್ಬಿಡಲಿ, ಅವ್ರನ್ನ ಮಂತ್ರಿ ಮಾಡ್ಬಿಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಅದೇ ಟೈಮ್ಲಿ ಬಿಹಾರದಲ್ಲಿ 5 ಜನ BSP ಅವ್ರು ಗೆದ್ದಿದ್ರು. 5 ಜನ BSP ಅವ್ರು ಗೆದ್ದು 5 ಜನ ಶಾರ್ಟ್ ಫಾಲ್ ಆಗುತ್ತೆ ಗೌರ್ಮೆಂಟ್ಗೆ ಅಂತ ಹೇಳ್ಬಿಟ್ಟು 5 ಜನನೂ ಗೌರ್ಮೆಂಟ್ಗೆ ಸೇರ್ಸ್ಕೊಬಿಟ್ಟಿದ್ರು. ಇದನ್ನು ಉದಾಹರಣೆ ಕೊಡ್ತೀವಿ ನೋಡ್ಯಾ, ದಿಸ್ ಇಸ್ ದಿ ಪವರ್ ಆಫ್ ಪಾಲಿಟಿಕ್ಸ್. 5 ಜನ ಗೆದ್ದಿರೋದು ಅಷ್ಟೇ, 5 ಜನ ಬಿಹಾರದ ಗೌರ್ಮೆಂಟ್ಲಿ 5 ಜನನೂ ಮಿನಿಸ್ಟರ್ ಇದ್ದಾರೆ. ಹಂಗೆ ನಾವು ಗೆದ್ದುಬಿಟ್ರೆ ಅವೆಲ್ಲ ಮಿನಿಸ್ಟರ್ಗಳಾಗೋದ್ರೆ, ನಾವು ಮಂತ್ರಿಗಳಾಗೋದ್ರೆ ನಿನಗೇನು ಬೇಕು? ನಿನಗೆ ಬ್ರಾಡ್ಕಾಸ್ಟಿಂಗ್ ಇದಿದೆಲ್ಲ, ಒಂದು ಪತ್ರಿಕೋದ್ಯಮ ಯಾವುದಕ್ಕೆ ಒಂದು ಅಧ್ಯಕ್ಷನ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ನಿನಗೆ ಯಾವ ಸಣ್ಣ ಪುಟ್ಟ ಕೆಲಸಗಳು, ಎಂಥ AS ಕೆಲಸ ಆಫೀಸರ್ಸ್ಗಳೇ ನಿಮ್ಮ ಮುಂದೆ ಅಂತ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ. ಮಾಯಾವತಿಗೂ ಅದೇ ಥರ ಘಟನೆ ಆಗಿತ್ತಲ್ಲ, ಇದನ್ನು ಹೇಳ್ತಿದ್ರು. ಕಾಂಶಿರಾಮ್ ಅವರು ಮಾಯಾವತಿನ ಕರ್ಕೊಂಬಂದ್ಬಿಟ್ಟು, ನೀನು ಯಾಕೆ ಇಲ್ಲಿ ಭಾಷಣ ಮಾಡ್ಕೊಂಡು ಟೀಚರ್ ಕೆಲಸ ಮಾಡಬೇಕು ಅಂತ ಇದೆಯಾ, ನನ್ನ ಜೊತೆಗೆ ಬಾ, IAS ಆಫೀಸರ್. ಅವರು ಮಾಯಾವತಿಯವರಿಗೆ AS ಮಾಡಬೇಕು ಅಂತ ಆಸೆ ಇತ್ತಂತೆ, ಚೆನ್ನಾಗಿ ಭಾಷಣ ಮಾಡ್ತಿದ್ರು. ಕಾಂಶಿರಾಮ್ ಅವರೊಂದಿನ ಅವ್ರು ಭಾಷಣ ಕೇಳ್ಬಿಟ್ಟು, ಇವ್ರು ಹೇಳ್ತಿದ್ದ ಕತೆ ಅದು ನನಗೆ ಗೊತ್ತಿಲ್ಲ, ನಿಜ ಇರ್ಬೋದು. ಆದರೆ ಆ ನಾಯಕತ್ವದ ಗುಣ ತೋರಿಸ್ತಿರೋರು. ನಿನ್ನ ಪ್ರತಿಭೆಗೆ ನಾನು ನಿನಗೆ
ಒಂದು ಜಾಗ ತೋರಿಸ್ತೀನಿ, ನಿನ್ನ ಮಂತ್ರಿ ಮಾಡ್ತೀನಿ, ನನ್ನ ಜೊತೆ ಬರ್ತೀಯಾ, ನೀ ಯಾವ AS ಮಾಡಬೇಕು ಅಂತ ಇದೆಯಾ ಅಂತ 100 AS ಆಫೀಸರ್ಗಳು ನಿನ್ನ ಮುಂದೆ ಸಲ್ಯೂಟ್ ಹೊಡಿಬೇಕು ಅಂತ ಹಂಗೆ ಮಾಡ್ತೀನಿ, ನಿನ್ನ ನನ್ನ ಜೊತೆ ಬಾ ಅಂತ ಕರ್ಕೊಂಡು ಹೋದ್ರು ಗುರುವಿನ ಜೊತೆ ಹೊಟ್ಟಬಿಟ್ರು ಇವ್ರು. ಅದಕ್ಕೆ ತಕ್ಕದಂಗೆ ಎಲ್ಲ AS ಆಫೀಸರ್ IPS ಎಲ್ಲರೂ ಅವ್ರ ಮುಂದೆ ಸಲ್ಯೂಟ್ ಹೊಡೆಯಂಗೆ ಮಾಡಿದ್ರು. ಅಂದರೆ ನಾನು ಕೊಟ್ಟ ಮಾತನ್ನ ಕಾಂಶರಮ್ಮರು ಬದುಕಿರೋ ತನಕ ಉಳಿಸ್ಕೊಂಡ್ರು. ನೀನು ಉಳಿಸ್ಕೋ, ನೀವ್ಯಾಕೆ ನಮ್ಗೆ ಬಿಟ್ಬಿಟ್ರಿ, ಬಿಟ್ಬಿಟ್ಟು ನಿಮ್ಮಷ್ಟು ನೀವು ಹೊಟ್ಟೋಗ್ಬಿಟ್ರಿ, ಬನ್ನಿ ನಮ್ಮ ಜೊತೆಗೆ. ನಮಗೆ ಬರೋಕ್ಕೆ ಇಷ್ಟ ಇಲ್ಲ, ಅಲ್ಲಿ ಬರೋಕ್ಕೆ ಇಷ್ಟ ಇಲ್ಲ ನಮಗೆ. ನಾವು ಯಾವ ಮನೆ ಕಟ್ಟೋದು ಆ ಮನೇಲಿ ಇರಬೇಕು. ಈ ಮನೆ ಬೇಡ, ಸರಿ ಇಲ್ಲ ಅಂದ್ಬಿಟ್ಟು ನೀವು ಬೇರೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕರೆದನ್ನ ಬರಲ್ಲ ಅಲ್ಲಿಗೆ. ನೀವು ಜೀತ ಮಾಡ್ತೀರ ಅಂತ ಮತ್ತೆ ನಾನು ಜೀತ ಮಾಡೋಕ್ಕೆ ಇಷ್ಟ. ಮೊದಲೇ ನಮ್ಮ ಅಪ್ಪ ಅಮ್ಮ ಎಲ್ಲ ಜೀತದವರು. ಮತ್ತೆ ಅದೇ ಪರಂಪರೆ ಹೋದರೆ ಎಜುಕೇಟೆಡ್ ಜೀತ ಆಗೋಗುತ್ತೆ ಅದು ಅಂಥೇಳಿ ನನಗೆ ಆ ಕೆಲಸ ಬಿಟ್ಬಿಟ್ಟು ಸರ್ ಇಲ್ಲದೆ ಹೋಗಿದ್ರೆ, ಚಮರಂ ಈ ರೂಟ್ಲಿ ಹೋಗದೆ ಹೋಗಿದ್ರೆ ಒಂದು ಅದ್ಭುತವಂತ ಚಲನಚಿತ್ರರಂಗದಲ್ಲಿ ದೊಡ್ಡ ನಿರ್ದೇಶಕ ಆಗಿರ್ತಿದೆ ಖಂಡಿತವಾಗ್ಲೂ. ನಾನು ಹೇಳ್ತೀನಿ, ನನಗೆ ಅಂತಷ್ಟು ಕಾನ್ಫಿಡೆಂಟಾಗಿ ಹೇಳ್ತೀನಿ. ಇಲ್ಲ ಅಂದರೆ ದೊಡ್ಡ ಸೈಂಟಿಸ್ಟ್ ಆಗಿರ್ತಿದ್ದೆ. ಅದೂ ಇಲ್ಲ ಅಂದರೆ ನನಗೆ ಇನ್ನು ಅದಾದಮೇಲೂ ಬೇರೆ ಕಾಲೇಜ್ಗಳಲ್ಲಿ ಪ್ರೊಫೆಸರ್ ಕೆಲಸ ಎಲ್ಲ ಸಿಕ್ಕಿತ್ತು, ನಾನೇ ಹೋಗಲಿಲ್ಲ. ಬೈ ದಟ್ ಟೈಮ್ ನನಗೆ ಬೇರೆ ಕಮಿಟ್ಮೆಂಟ್ಗಳು ಸಿಕ್ಕಾಕೊಂಡ್ಬಿಟ್ಟಿದ್ದೆ, ಹೋಗಲಿಲ್ಲ ನಾನು. ಇಲ್ಲಿ ಪ್ಲ್ಯಾನಿಂಗ್ ಸೈಂಟಿಸ್ಟ್ ಆಗಿದೆ ನಾನು ಮೈಸೂರಿನ JCನಲ್ಲಿ ಸ್ವಲ್ಪ ಕಾಲ, ಅದು ಟೆಂಪ್ರರಿ ಪೋಸ್ಟ್. ಅದು ನಾನು ಹೋಗಿದ್ದರೆ ನನ್ನ ಪ್ರೊಫೈಲ್ಗೆ ಸಿಕ್ತಿತ್ತು. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ವಾಪಸ್ ನಮ್ಮ ಗೈಡ್ ಹತ್ರ ಬಂದೆ ಇವರೆಲ್ಲ ಬಿಟ್ಟ ಮೇಲೆ. ಆದರೆ ಆ ಟೈಮಲ್ಲಿ ಅವ್ರು ಕೊಡಿಸೋ ಸ್ಥಿತಿಲಿ ಅವ್ರು ಇರಲಿಲ್ಲ. ಯಾಕೆಂದರೆ ಒಂದು ಸರಿ ನನ್ನ ನಂಬಿಕೆ ನೀನು ಕೆಡಿಸಿದ ಮೇಲೆ ನಾನು ಬೇರೆಯವ್ರ ಹತ್ರ ಹೇಳಿದ್ರು ನೀನು ಅಲ್ಲಿ ಉಳ್ಕತಿ ಅಂತ ಏನು ಗ್ಯಾರಂಟಿ, ವಾಪಸ್ ಬರ್ತೀನಿ. ಮತ್ತು ನನಗೆ ಬೇರೆ ಪ್ರೊಫೈಲ್ಗಳು ಕಳ್ಸೋಕ್ಕೆ ಕಷ್ಟ ಆಗುತ್ತೆ, ನಾನು ಒಂದು ಸಲ ಹೋದ್ಮೇಲೆ ಬರಲ್ಲ, ಕೊಡೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಅಂದಂಥ ಆ ಗೈಡು ಸರಿ ಹೋಗಲಿ ಅಂತ ಬಿಟ್ಬಿಟ್ಟು ನಾನು ಜಾಸ್ತಿ ಒತ್ತಾಯ ಮಾಡೋಕ್ಕೋಗಿಲ್ಲ. ಅವ್ರಿಗೆ VC ಆದಾಗ ಸರಿ ಬಾ ನೀನು ಅಲ್ಲಿಗೆ ಏನಾದ್ರು ಕೆಲಸ ಕೊಡ್ತೀನಿ, ಅಪಾಯಿಂಟ್ಮೆಂಟ್ಗಳು ಕಾಲ್ ಮಾಡಿದ್ರೆ ನಿನಗೆ ಕೊಡ್ತೀನಿ ಅಂತ ಗುಲ್ಬರ್ಗ ಕರೆದ್ರು. ಆಮೇಲೆ ಗುಲ್ಬರ್ಗದಲ್ಲಿ ಅವ್ರು ಇರೋ ತನಕ ಅಪಾಯಿಂಟ್ಮೆಂಟ್ಗಳನ್ನ ತಗೊಳಕ್ಕೆ ಸಾಧ್ಯನೇ ಆಗಲಿಲ್ಲ. ಆದ್ರೂ ನಾನು ಸಿನಿಮಾ ತೆಗಿಯೋಕ್ಕೆ ಶುರು ಮಾಡಿದೆ. ಆಗ ಕೇಳಿ, ಇದೊಂದು ವಿಶೇಷ. ಸಿನಿಮಾ ತೆಗಿಯೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಒಂದು ಪಾತ್ರಕ್ಕೆ ನಮ್ಮ ಗೈಡ್ ಬೇಕು ಅಂತ ಅನ್ನಿಸ್ತು. ನಮ್ಮ ಭಾರತದ ಪ್ರಜೆಗಳಾದ ನಾವು ಆ ಸಿನಿಮಾಕ್ಕೆ ನಮ್ಮ ಗೈಡ್ನೇ ಮಾತಾಡ್ಸ್ಬಿಡೋಣ ಎತ್ಕೊಂಡ್ಬಿಟ್ಟು ಅವ್ರದ್ದೊಂದು ಶಾರ್ಟ್ ಮಾಡ್ಕೊಂಡೆ. ಅವ್ರದ್ದೊಂದು ಒಂದು ಶಾರ್ಟಲ್ಲಿ ಅಥವಾ ಒಂದು ಸೀನಲ್ಲಿ ಅವ್ರು ಬಂದವಂಗೆ ಮಾಡಿದೆ. ಸೊ ಅದರ ಡಬ್ಬಿಂಗ್ ಮಾಡಿಸ್ಬೇಕಾಗಿತ್ತು. ಆ ಡಬ್ಬಿಂಗ್ ಕರ್ಕೊಂಬಂದಮೇಲೆ ಸರಿ ಏನು ಇದರಲ್ಲೆಲ್ಲ ಲಾಭ ಇರುತ್ತೆ ಚಮರಂ ನಿನಗೆ ಅಂದರೆ, ಇಲ್ಲ ಸರ್ ಇನ್ನೇನು ಮಾಡೋದು, ಸಮಾಜದಲ್ಲಿ ಸುಮ್ಮನೆ ನಿಂತಿರೋಕ್ಕಾಗುತ್ತೆ ಸರ್ ಆಂಟಿ ಸೋಷಿಯಲ್ ಎಲಿಮೆಂಟ್ಗಳಾಗಿ, ಅದ್ರ ಬದಲಿಗೆ ಸಮಾಜಕ್ಕೆ ಆಗಂಥದ್ದು ಏನೋ ಒಂದು ಮಾಡಬೇಕಲ್ಲ ಸರ್, ಇದೆಲ್ಲ ಮಾಡ್ತಾಯಿದ್ದೀನಿ ಸರ್, ಇದೆಲ್ಲ ಪಾರ್ಟ್ ಆಫ್ ಬಿಸ್ನೆಸ್ ಅಲ್ಲ, ಇಟ್ಸ್ ಆಲ್ ಪಾರ್ಟ್ ಆಫ್ ಸೋಷಿಯಲ್ ಮೂಮೆಂಟ್ ಓನ್ಲಿ, ಮಾಡ್ತಾಯಿದ್ದೀನಿ ಅಂತಂದೆ. ಅವರು ಅವತ್ತು ಸರಿ ಅಟ್ಲೀಸ್ಟ್ ಇದೆಲ್ಲ ಮಾಡಿಕೊಂಡು ಓಪನ್ ಯೂನಿವರ್ಸಿಟಿನಲ್ಲಿ ಕಾಲ್ ಮಾಡಿದ್ರಲ್ಲ ಅಲ್ಲಿಗಾದರೂ ಹಾಕೋ ಅಂದರು. ಓಪನ್ ಯೂನಿವರ್ಸಿಟಿ ಕಾಲ್ ಮಾಡಿದ್ದಾರೆ ಅಂದೆ. ಟೆಂಪ್ರರಿ ಪೋಸ್ಟ್ ಕಾಲ್ ಮಾಡಿದ್ದಾರೆ, ನೋಡು 16 ಮಾಡ್ಕೋ, ಸುಮ್ಮನೆ ಕಲ್ತಿರಿ ವಿದ್ಯೆಗಾದರೂ ಗೌರವ ಕೊಡು ಮರ ಅಂತಂದರು. ನಾನು ಅವಾಗ ಸರ್ ಆಗಲೂ ಏನಂದೆ ಗೊತ್ತಾ ಸರ್, ಮತ್ತೆ ಕಾಲ್ ಮಾಡ್ಕೊಂಡು ನನ್ನ ಜೂನಿಯರ್ಸ್ಗಳು 20 ವರ್ಷ ಆಗಿರೋ ಜೂನಿಯರ್ಸ್ಗಳು ಅವರೆಲ್ಲ ಬಂದು ಕೂತಿರ್ತಾರೆ ಇಂಟ್ರ್ಯೂಗೆ, ಅವ್ರ ಹತ್ರ ಹೋಗಿ ನಾನು ಇಂಟ್ರ್ಯೂ ಕೂತ್ಕೊಳ್ಳೋಕ್ಕಾಗಲ್ಲ ಸರ್, ನೀವು ಕೊಡಿಸ್ತೀನಿ ಅಂತ ನಾನು ಹೋಗಿ ಕೊಡಿಸ್ಕಿಡ್ಸೋದು ಆಗಲ್ಲ ನನಗೆ, ಮಾತಾಡೋಕ್ಕೆ ಅವೆಲ್ಲ ನಾನು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ, ಹಾಕು ನಿನ್ನ ಸೀನಿಯರಿಟಿ ಮೇಲೆ ಅಥವಾ ನಿನ್ನ ಇದ್ರ ಮೇಲೆ ಸಿಕ್ಬೋದು ಅಂತ ಅಪ್ಲಿಕೇಶನ್ ಹಾಕಿದೆ. ಸಿಕ್ಕಿಬಿಡ್ತು. ಈಗ ಅಲ್ಲಿದ್ದೀನಿ. ಅದನ್ನು ನಮ್ಮ ಗೈಡೇ ಕೊಡಿಸೋದು ಅಲ್ಲಿಗೆ. ಅಯ್ಯೋ ಅಲ್ಲಿ ತನಕ ಬದುಕು ದುಸ್ತರ. ಅಂದರೆ ಅಷ್ಟೊತ್ತಿಗೆ ನಾನು ಮದುವೆ ಆಗಿದ್ದೆ. ಮದುವೆ ಆದ ನನ್ನ ಹೆಂಡ್ತಿ ಕೆಲಸ ಮಾಡ್ತಿದ್ರು. ನಾನು ಯಾವಾಗ ಅಂದರೆ MS PhD ಮುಗಿದ ತಕ್ಷಣ ಮದುವೆ ಆದೆ. ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದೆ ನಾನೇ. ಇವ್ರ ಜೊತೆಗಿದ್ದು ಆಗ ಸ್ವಲ್ಪ ಬುದ್ಧಿ ಬಂದಾಗ ಇವ್ರ ಜೊತೆಗೆ ಅಂದರೆ 2-3 ಸಲ ಅಷ್ಟೊತ್ತಿಗೆ ಆಗಲೇ ಸೋತು ಇವ್ರಿಗೋಸ್ಕರ ನಾನು ಕೆಲಸ ಮಾಡಿ ಇವರು ಕೊಳ್ಳೇಗಾಲದಲ್ಲಿ 2-3 ಸಲ ಸೋತು ಕಣ್ಣೀರು ಹಾಕೊಂಡು ಹತ್ಕೊಂಡು ನಾವೆಲ್ಲ ಸರ್ಕಾರ ಹತ್ಕೊಂಡು ವಾರಗಟ್ಟಲೆ ಅನ್ನ ಬಿಟ್ಕೊಂಡು ನಾವು ಕೊರಗ್ಕೊಂಡು ತಿಂಗಳಾನ್ಗಟ್ಲೆ ಹಿಂಗಾಗೋಯ್ತಲ್ಲ ನಮ್ಮ ಪರಿಸ್ಥಿತಿ ಅಂತ, ನಗೆ ಪಾಟ್ಲಿ ಗಿಡ ಆಗೋಯ್ತು ಅಂತ ಯಾರ ಮುಂದಿನ ತಲೆ ತೆಗ್ತಕ್ಕಾಗದೆ ಇವರೆಷ್ಟು ತಲೆ ತೆಗಿಸ್ತಿದ್ರು ಸೋತೋದಕ್ಕೆ, ನಾವು ಅಷ್ಟು ತಲೆ ತೆಗಿಸ್ತೀವಿ. ಯಾಕಂದ್ರೆ ನಮ್ಮ ಮೂಮೆಂಟ್ ಇದು ಅಂತ. ನನಗೆ ತುಂಬ ದಿನಗಳ ಅಷ್ಟೊತ್ತಿಗೆ PhD ಮುಗಿದಿತ್ತು. ಫೆಲೋಶಿಪ್ ಬತ್ತಿದಂಗೆ ಒಂದಷ್ಟು ದುಡ್ಡಿತ್ತು ಕೈಲಿ ನಮಗೆ. ಒಂದು ಸಲ ಸಬ್ಮಿಷನ್ ಮಾಡ್ತಿದ್ದಂಗೆ ಫೆಲೋಶಿಪ್ ದುಡ್ಡು ನಿಂತೋಗುತ್ತೆ ಸರ್. ಆವಾಗ ಸಣ್ಣ ಪುಟ್ಟ ಗೆಸ್ಟ್ ಫ್ಯಾಕಲ್ಟಿಯಾಗಿ ಮಾರಣಿಸ್ಗೆ ಹೋಗ್ತಾಯಿದ್ದೆ. ಆಮೇಲೆ ಹಂಗಂಗೆ ಆಂದೋಲನಕ್ಕೆ ಸೇರಿಕೊಂಡೆ. ಈ ಪತ್ರಿಕೆಯಲ್ಲಿ ಏನು ದುಡ್ಡಿಲ್ಲವಲ್ಲ, ಈ ಪತ್ರಿಕೆನೂ ಮಾಡಿಕೊಂಡು ಆಂದೋಲನಕ್ಕೆ ಸೇರಿಕೊಂಡೆ. ಆಂದೋಲನದಲ್ಲಿ ಒಂದಷ್ಟು ದುಡ್ಡು ಸಿಕ್ತಿತ್ತು. ಸೊ ಆಮೇಲೆ ನನಗೆ ಮದುವೆ ಆಗಬೇಕು ಅಂತ ಅನ್ನಿಸ್ತು. ನಾನು ಮದುವೆ ಆಗ್ತೀನಿ, ಇಲ್ಲ ಮದುವೆ ಆಗಬೇಡ ಅಂತಂದರು. ಕಾಂಶಿರಾಮ್ ಸಾಹೇಬ್ರ ಥರ ನೀವೆಲ್ಲ ಇರಬೇಕು ಅಂತ, ಇದೇ ಎನ್ ಮಹೇಶ್ವರ್ ಮದುವೆ ಆಗಬೇಡ ಅಂದರು. ನಾನು ಯಾಕೋ ತಪ್ಪಾಗೋಯ್ತಿದ್ದು, ಇಲ್ಲೆಲ್ಲ ನಾನು ಮದುವೆ ಆಗಲೇಬೇಕು, ಯಾಕಂದ್ರೆ ನಮ್ಮ ಅಣ್ಣ ಆ ಕಡೆ ಹೋಗಿತಾ ಇದ್ದೆ ಅಷ್ಟೊತ್ತಿಗೆ. ಮದುವೆನೂ ಆಗಲಿಲ್ಲ, ನೀನು ಸೆಟ್ಲು ಆಗಲಿಲ್ಲ, ನಿನ್ನ ನೋಡ್ಕೊಂಡು ನನ್ನ ಮಕ್ಕಳು ಕೂತಿದ್ದೆ. ನಾನು ಅವ್ರಿಗೆ ಹೆಣ್ಣು ಮಕ್ಕಳು ಇಬ್ಬರು ಇಲ್ಲಿ ಬಂದಿರಲ್ಲ ಅವರು. ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಮಕ್ಕಳು ಮದುವೆ ಮಾಡಿದ್ಮೇಲೆ ನಿನ್ನ ಊರ ಕಡೆ ಗೊತ್ತಲ್ಲ ಯಾಕಂಗಿಲ್ಲ, ನೀನು ಹಂಗೆ ಮಾಡ್ಬಿಡ್ತೆ ಅಂತ ನಮ್ಮ ಅಣ್ಣ ಬೈತಾಯಿದ್ದ. ಸರಿ ಮದುವೆ ಅಂತ ಒಂದು ಆಶ್ರಯ ಬೇಕು, ನಮ್ಗೆ ಹೊಟ್ಟೆಗೆ ಇಟ್ಟಿಲ್ದಂಗೆ ಕತೆ ಆಗುತ್ತೆ. ನಮ್ಮ ಅಕ್ಕವ್ರು ನೋಡ್ಕೊತಿದ್ರು, ಅವ್ರಿಗೂ ಮಕ್ಕಳು ದೊಡ್ಡ ಮಕ್ಕಳಾದರು, ಎಲ್ಲ ಆದರು. ಅವ್ರ ಬದುಕು ದೊಡ್ಡದಾಯಿತು. ಅವ್ರ ಮನೆಗೂ ನಾವೇನು ಕೊಡೋಕ್ಕಾಗದೆ, ಬರೀ ಬಿಟ್ಟೆನ ತಿನ್ನೋಕ್ಕಾಗಲ್ಲ ಸರ್ ನಮ್ಮ ಸಿಸ್ಟರು. ಹಂಗಾಗಿ ಏನಾಯಿತು, ನಾನು ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದೆ. ಮದುವೆ ಆದಾಗ ಆ ಮದುವೆ ಆಗೋಕ್ಕೂ ಕೂಡ ಎನ್ ಮಹೇಶ್ವರ್ ಕಾರಣ. ಬಟ್ ಅವರು ನೆಗೋಷಿಯೇಟ್ ಮಾಡಿದ್ರು. ಆಕೆನ ಈಗ ನನ್ನ ವೈಫ್ ಇದ್ದಾರಲ್ಲ ಅವ್ರ ಜೊತೆ ನೆಗೋಷಿಯೇಟ್ ಮಾಡಿದ್ರು, ನಮ್ಮ ಹುಡುಗ ಕ್ರಮ ಆಗುವಂಥ. ಈ ಮದುವೆ ಒಂದು ಆ ಹುಡುಗಿ ಅಂದರೆ ನನಗೆ ನಮ್ಮ ಮಡದಿದ್ರಲ್ಲ ಅವ್ರು ಒಪ್ಕೊಳ್ಳೋದಕ್ಕೆ ಎನ್ ಮಹೇಶ ಕಾರಣ. ಅದಕ್ಕೂ ಅವ್ರಿಗೆ ಕ್ರೆಡಿಟ್ ಅದು, ಅವರೇ ಒಪ್ಪಿಸ್ತರು. ಅರೇಂಜ್ ಮ್ಯಾರೇಜೇ.
ಅವರೇ ಒಪ್ಪಿಸ್ತರು, ನಮ್ಮ ಹುಡುಗ ಚೆನ್ನಾಗಿದ್ದಾನೆ, ಅವನು ಒಳ್ಳೆ ಬ್ರಿಲಿಯಂಟ್ ಆಗಿದ್ದಾನೆ ಕಣಮ್ಮ, ನೋಡು ನೀವೆಲ್ಲ ಮದುವೆ ಆಗೋದ್ರಿಂದ ಒಂದು ಲೈಫ್ ಕೊಟ್ಟಂಗಾಗುತ್ತೆ ಅಂತ ಹೇಳಿದ್ರು ಅವರು. ಹಾಗೆ ಹೇಳಿದ್ಮೇಲೆ ಅವರು ಒಪ್ಕೊಂಡ್ರು. ಅವ್ರ ಮನೆಯವ್ರಿಗೆಲ್ಲರಿಗೂ ವಿರೋಧ ಇತ್ತು, ನಮ್ಮ ಮನೆಯವ್ರಿಗೂ ವಿರೋಧ ಇತ್ತು. ಯಾಕೆಂದರೆ ಇಂಟರ್ ರಿಲಿಜಿಯಸ್ ಮ್ಯಾರೇಜ್ ನಮ್ಮದು. ಅವ್ರು ಕ್ರಿಶ್ಚಿಯನ್ನು, ಕಟ್ಟರ್ ಕ್ರಿಶ್ಚಿಯನ್ನು, ಅವ್ರ ಮನೇಲಿ ಕ್ರಿಶ್ಚಿಯನ್ ಹುಡುಗನೇ ಆಗಬೇಕು ಅಂತ ಅವರು. ನಮ್ಮ ಮನೆಗಳಲ್ಲಿ ಗೊತ್ತಲ್ಲ ಬೇರೆ ಧರ್ಮದವ್ರು ಅಂತ ನಮ್ಮನ್ನು ನುಗ್ಗಂಗಿಲ್ಲ ಅಂತ ಇವರು. ಅಂದರೆ ಇವ್ರಿಗೂ ಅಟ್ಲೀಸ್ಟ್ ಇಲ್ಲಿಟ್ರೇಟ್ಸ್ ಆಗಿದ್ರು ಸಹಿಸ್ಕೊತಾರೆ, ಹೆಂಗೋ ಆಯಿತು ನಮ್ಮ ಮಗ ಯಾವುದೋ ಅಂತ ಅನ್ಕೋತಾರೆ. ಆದರೆ ಅವ್ರ ಮನೇಲೇ ಕಟ್ಟರವರು ವಿರೋಧ. ಬಟ್ ಅವರು ಎಲ್ಲ ವಿರೋಧಗಳನ್ನ ಅವರು ಮೆಟ್ಟಿದ್ರು, ನಾವು ಮೆಟ್ಟಿದ್ರು. ಅದು ಮಾಡಿದ ಯಾವ ಮದುವೆ ಬೇಡ, ಅರೇಂಜ್ಮೆಂಟ್ ಥರ ಮದುವೆ, ಸಿಂಪಲಾಗಿ ಒಂದು ಬುದ್ಧಿಸ್ಟ್ ಸ್ಟೈಲ್ ಆಗು. ನೀವು ಕ್ರಿಶ್ಚಿಯನ್ ಆಗಿರಿ, ಈ ಕಡೆ ಹಿಂದೂ ಅನ್ಕೋತಿರೋ, ಎರಡು ಬೇಡ, ನಾವು ಬುದ್ಧಿಸ್ಟ್ ಆಗಬೇಕು, ಬುದ್ಧಿಸ್ಟ್ ಸ್ಟೈಲ್ ಮದುವೆ ಆಗೋಣ ಅಂದ್ಬಿಟ್ಟು ಸಿಂಪಲ್ ವಾದ್ಯ ಮಂಗಳಕ್ಕೆ ಏನೂ ಇಲ್ಲ ಸರ್. ಒಂದು ಚಿತ್ರದಲ್ಲಿ ಹೋದ್ವಿ, ಒಂದು ಮಠ ಮಂಗಳವಾರ ಆಷಾಢದಲ್ಲಿ ಎಲ್ಲನೂ ಮುರಿಬೇಕು ಅಂತ ನಮ್ಮ ಕಾರ್ಯದ ಮುಖಾಂತರ ಹೋಗ್ಬೇಕು ಅಂತ. ಆಷಾಢದಲ್ಲಿ ಯಾಕೆ ಮದುವೆ ಹೋದ್ವಿ, ಬ್ರಾಹ್ಮಣರು ಯಾಕೆ ಮದುವೆ ಆಗ್ತಾರೆ, ಎಲ್ಲ ಕಡಿಮೆ ಇರುತ್ತೆ ಅಂತ. ನಮಗೂ ಕಡಿಮೆ ಸಿಕ್ತು. ಛತ್ರಕ್ಕೆ 1 ಲಕ್ಷ ರೂಪಾಯಿ ಛತ್ರ 50,000 ರೂಪಾಯಿ ಸಿಕ್ತು, 50% ಡಿಸ್ಕೌಂಟು. ಆಮೇಲೆ ಎಲ್ಲ ರೇಷನ್ಸ್ ಎಲ್ಲ ಕಡಿಮೆ ಸಿಕ್ತು. ನಾವಿಬ್ಬರೇ ದುಡ್ಡು ಕ್ರೋಢೀಕರಣ ಮಾಡಿಕೊಂಡು ಮದುವೆ ಮಾಡ್ಕೊಂಡಿದ್ವಿ ನಾವು. ಮಾತನಾಡಣ್ಣಯ್ಯ